ಎಲ್ರಿಗೂ ನಮಸ್ಕಾರ. ನಮ್ಮ ಫ್ಯಾಮಿಲಿಗೊಬ್ಬರು ಆತ್ಮೀಯರಿದ್ದರು. ಅವರೊಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾವುದೋ ಕಾರಣಕ್ಕೆ ಕಂಪನಿ ಮುಚ್ಚಬೇಕಾಗಿ ಬಂತು. ಇವರು ಕೆಲಸನ ಕಳ್ಕೊಂಡ್ರು. ಆಮೇಲೆ ಬೇರೆ ಬೇರೆ ಕೆಲಸ ಮಾಡ್ತಾ ಜೀವನ ಮಾಡ್ತಾ ಇದ್ದರು. ಅದೇ ಸಮಯದಲ್ಲಿ ಅವರ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಅವರ ಮೊಣಕಾಲಿಂದ ಕೆಳಗೆ ಕಾಲನ್ನು ಕತ್ತರಿಸಬೇಕಾಗಿ ಬಂತು. ಅವರು ಆಸ್ಪತ್ರೆಯಲ್ಲಿದ್ದಾಗ ನಾವು ನೋಡಲಿಕ್ಕೆ ಅಂತ ಹೋಗಿದ್ವಿ. ಆಗ ಅವ್ರು ಹೇಳಿದರು, ಬೇಸರ ಏನಿಲ್ಲ, ನಾನು ಕಳ್ಕೊಂಡಿರೋದು ಅರ್ಧ ಕಾಲು, ಇನ್ನೂ 1.5 ಕಾಲು ನನಗಿದೆ, ಜೀವನಕ್ಕೆ ಇಷ್ಟು ಸಾಕು ಅಂತ ಹೇಳಿದರು. ಆಮೇಲೆ 2 ತಿಂಗಳು ಕಳೆದ ಮೇಲೆ ಹಾಗೆ ಬ್ಯಾಂಡೇಜ್ ಹಾಕ್ಕೊಂಡು ಒಂದು ಆಟೋ ತಗೊಂಡಿದ್ರು. ಆಟೋನ ಓಡಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಮನೆ ಇರೋದು 2nd ಫ್ಲೋರಲ್ಲಿ. ಹತ್ಕೊಂಡು ಬಂದಿದ್ದರು. ಬಂದು ಹೇಳಿದರು, ಚಿಕ್ಕವನಿದ್ದಾಗ ಆಟಕ್ಕೆ ಅಂತ ಕಲ್ತಿದ್ದು ಈಗ ನನಗೆ ಅನ್ನಕ್ಕಾಯಿತು ಅಂತ. ಅವರ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದರೂ ಕುಸಿದು ಹೋಗ್ತಾ ಇದ್ರು. ಯಾಕಂದರೆ ಇಡೀ ಫ್ಯಾಮಿಲಿ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಇತ್ತು. ಆರೋಗ್ಯವೂ ಸರಿ ಇರಲಿಲ್ಲ, ಆರ್ಥಿಕವಾಗಿಯೂ ಅಷ್ಟು ಚೆನ್ನಾಗಿರಲಿಲ್ಲ ಅವರು. ಆದರೂ ಅವರ ವಿಲ್ ಪವರ್ ಅಂತ ಏನು ಹೇಳ್ತೀವಿ, ಅದು ಅವರನ್ನು ಅಷ್ಟು ಗಟ್ಟಿಯಾಗಿರುವಂತೆ ಮಾಡಿತ್ತು. ಅವರ 2 ಮಾತುಗಳು ನನಗಿನ್ನೂ ಕಾಡ್ತಾ ಇದೆ. ಆ ವಿಲ್ ಪವರ್ ಇದ್ದರೆ ನಾವು ಜೀವನದಲ್ಲಿ ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ನಾವು ಧೈರ್ಯವಾಗಿ ಎದುರಿಸಬಹುದು. ಏನಂತೀರಾ?